ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ನಡುವೆ ಅಂತೂ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ, ನನಗೆ ಇಂಟ್ರೆಸ್ಟೇ ಬರ್ತಿಲ್ಲ ಈ ನಡುವೆ ವ್ಲಾಗ್ ಮಾಡೋದು. ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಮಕ್ಕಳು ಮನೇಲಿರೋದ್ರಿಂದ ಫುಲ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗಿದೆ. ನನಗೆ ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಏನಿಲ್ಲ, ಜಸ್ಟು ಅಡುಗೆ ಮಾಡೋದು, ಮನೆ ಕೆಲಸ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗಿಬಿಡುತ್ತೆ. ಸ್ಕೂಲ್ ಹೋಗ್ಬಿಟ್ರೆ ಒಂಚೂರು ಏನಾದರೂ ಒಂದು ಕಂಟೆಂಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಂಥದ್ದು ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಇವಾಗ ಅವರು ಮನೇಲಿರೋದ್ರಿಂದ ಅವರಿಬ್ಬರನ್ನ ನೋಡ್ಕೊಳೋದೇ ಆಗುತ್ತೆ. ಹಾಗೆ ಸ್ವಲ್ಪ ವ್ಲಾಗ್ಸ್ ಎಲ್ಲ ಕಮ್ಮಿನೇ ಅಂತ ಹೇಳ್ಬೋದು. ಇವತ್ತೊಂದು ಸ್ವಲ್ಪ ರ್ಯಾಂಡಮಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಂಡಿದ್ದೆ, ಹಾಗಾಗಿ ಒಂದು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ಬೆಡ್ ಸ್ಪ್ರೆಡ್ಸ್ ಎಲ್ಲ ವಾಶ್ ಮಾಡೋಕೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ತೆಗೆದು ಹಾಕ್ತೆ. ಸಂಜೆ ಅಷ್ಟರಲ್ಲಿ ಒಣಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆನಾಗ ಇವಾಗ ಏನು ಬಿಸಿಲಿರೋದ್ರಿಂದ ಟೈಮಿಂಗ್ಸ್ ಬೇಕಾಗಿಲ್ಲ, ಯಾವಾಗ ಹಾಕಿದ್ರು ಬೇಗ ಒಣ್ಕೊಳುತ್ತೆ. ಬಟ್ ಇವಾಗ ಅವಾಗ ಸ್ವಲ್ಪ ಮಳೆ ಬಂದುಬಿಡುತ್ತೆ, ಸಡನ್ನಾಗಿ ಗೊತ್ತಾಗಲ್ಲ ಯಾವಾಗ ಬರುತ್ತೆ ಅಂತ. ಹಾಗೆ ಬೆಳಗ್ಗೆನೇ ಹಾಕಿ, ಹಾಗೆ ನನ್ನ ಮಗಳು ಸ್ವಲ್ಪ ತಿಂತಿರ್ಲಿಲ್ಲ ಯಾಕೋ, ಹಾಗೆ ಕೂತಿದ್ಲು, ತಿನ್ನೋದು ಬಿಟ್ಬಿಟ್ಟು ತಿನ್ಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ತಿಂದುಬಿಟ್ಟಿದ್ಲು. ಅವಳಿಗೂ ಕೂಡ ಇವಾಗ ತಿನ್ನಿಸ್ಕೊಂಡು ನಂತರ ಇವಾಗ ನನಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಂಜಿ ಮಾಡ್ಕೊತ. ಇದು ಬಂದುಬಿಟ್ಟು ಮಿಲೆಟ್ಸ್ ಗಂಜಿ, ಎಲ್ಲ ಥರ ಸಿರಿಧಾನ್ಯಗಳ ಹಾಕಿರೋ ಪೌಡ್ರ್ ಮಾಡಿರೋ ಅಂಥದ್ದು, ಅದು ಗಂಜಿ ಮಾಡ್ಕೊತಾಯಿನಿ. ನಾನು ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಮಾಡಿಕೊಂಡು, ಚಿಕ್ಕ ಬಾಕ್ಸಲ್ಲಿ. ಇದನ್ನು ಅವಾಗವಾಗ ಒಂದು ವಾರದಲ್ಲಿ 2 ಸಲ ಅಷ್ಟೇ ತೊಗೊಳೋದು. ತುಂಬ ನನಗೆ ಟಿಫನ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದಾಗ ಈ ಥರದ್ದು ತೊಗೊತೀನಿ. ಈಗ ಸಮ್ಮರಲ್ಲಂತೂ ನಮಗೆ ತಿನ್ನಬೇಕು ಅಂತ ಅನ್ಸೋದಿಲ್ವಲ್ಲ, ಹಾಗೆ ಲೈಟಾಗಿ ಮಾಡ್ಕೊತೀನಿ. ಅದು ಚೆನ್ನಾಗಿರುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ. ನಮ್ಮ ಮಕ್ಳಿಗಂತೂ ಬೆಲ್ಲ ಹಾಕ್ಕೊಟ್ಬಿಟ್ಟು ತುಂಬ ಚೆನ್ನಾಗಿ ತಿಂತಾರೆ, ಒಂಥರ ಸ್ವೀಟ್ ಥರ ಇಷ್ಟ ಆಗುತ್ತೆ ಅವ್ರಿಗೆ. ಬಟ್ ನಾನು ಸ್ವೀಟೆಲ್ಲ ಇಷ್ಟಪಡಲ್ಲ ನಾನು. ಹಾಗಾಗಿ ಇವಾಗ ವೆಯ್ಟ್ ಲಾಸಲ್ಲಿ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಉಪ್ಪು, ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ತೊಗೊತೀನಿ ಗಂಜಿ ಟೈಪು. ಯಾಕೆಂದರೆ ಈಗ ಸಮ್ಮರ್ಗೆ ಬೆಸ್ಟ್ ಅಂತ ಹೇಳ್ಬೋದು ಈ ಥರ ತೊಗೊಳೋದ್ರಿಂದ. ಹಾಗಾಗಿ ಈ ರೀತಿ ತೊಗೊತೀನಿ. ಹಾಗೆ ನನ್ನ ಮಗಳು ಬಂದಳು, ಅವಳಿಗೆ ಸ್ವೀಟ್ ಹಾಕಿರ್ಲಿಲ್ವಲ್ಲ, ಇಷ್ಟ ಆಗ್ತಿರ್ಲಿಲ್ಲ. ನೋಡಿ ಒಂಚೂರು ಟೇಸ್ಟ್ ಮಾಡು ಅಂತ ಕೊಡ್ತಿದ್ದೆ. ಅವಳಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ, ಮೊಸರು ಉಪ್ಪು ಹಾಕಿರೋವಂಥದ್ದು. ಬಟ್ ಬೆಲ್ಲ ಹಾಕ್ಕೊಟ್ಟಿದ್ರೆ ಚೆನ್ನಾಗಿ ತಿನ್ನೋಳು. ಇದು ನನಗೆ ಅಂತ ಮಾಡ್ಕೊಂಡಿದ್ದು, ಹಾಗಾಗಿ ನಾನಿವಾಗ ತೊಗೊಳ್ತಾಯಿದ್ದೀನಿ. ಇದು ಬ್ರೇಕ್ಫಾಸ್ಟ್ ಆಗಿತ್ತು ನಂದು. ಈ ಸಮ್ಮರ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ಗೆ. ಆ್ಯಕ್ಚುಲಿ ಇದು ತುಂಬಾ ಬಿಸಿಲು ಇರುತ್ತೆ, ಏನು ತಿನ್ನಬೇಕು ಅನ್ಸಲ್ಲ. ಆ್ಯಕ್ಚುಲಿ ನಾನು ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 11 ಎಲ್ಲರೂ ಮನೇಲಿ ಎಲ್ಲರೂ ಅಷ್ಟೇ. ನಮ್ಮ ಹಸ್ಬೆಂಡ್ ಮಾತ್ರ ಬೇಗ ತಿಂದು ಹೋಗ್ತಾರೆ. ಅದು ಬಿಟ್ಟರೆ ಮಕ್ಕಳು ಎದ್ದೊಳೋದೇ ತುಂಬ ಲೇಟು. ಟಿಫನ್ ಏನೋ ಮಾಡಿರ್ತೀನಿ, ಬಟ್ ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾವು ಇವಾಗ ಆಲ್ಮೋಸ್ಟ್ ಟೈಮ್ 11 ಆಗ್ತಿದೆ. ಇವಾಗ ತಿಂತಾಯಿದ್ದೀನಿ. ಊಟನೇ ಸಿರಲ್ಲ, ಬರೀ ಏನು ಇಟ್ಕೊಂಡು ಬಿಡೋಣ ಅನಿಸ್ಬಿಟ್ಟಿದೆ. ಸುಮಾರು ಬೆಸ್ಟ್ ವೆಯ್ಟ್ ಲಾಸ್ ಮಾಡೋದು ಈ ಥರ ಗಂಜಿನೋ ಮಜ್ಜಿಗೆನೋ ಜ್ಯೂಸ್ ಕುಟ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಬಟ್ ಹೊಟ್ಟೆ ಹಸು ಹಾಗೆ ಆಗುತ್ತಲ್ವ. ಅಂದರೆ ಅಷ್ಟಾಗಿ ನಾವು ವಿಂಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟಾಗಿ ಸಮ್ಮರಲ್ಲಿ ಜಾಸ್ತಿ ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಮತ್ತು ಊಟ ಜಾಸ್ತಿ ಮಾಡಲ್ಲ. ಸಮ್ಮರ್ ಆಗಿರೋದ್ರಿಂದ ನಮ್ಗೆ ಅಷ್ಟೊಂದು ಹಸುವಾಗಲ್ಲ, ಜಾಸ್ತಿ ನೀರು ಕುಡಿಬೇಕು ಅನಿಸುತ್ತೆ, ನೀರು ಕುಡಿದಿರ್ತೀವಿ. ಹಾಗಾಗಿ ಬೆಸ್ಟ್ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರ ಅಂದರೆ ಬೆಸ್ಟ್ ಈ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡಿ. ನಾನು ಕೂಡ ಮಾಡ್ತಾಯಿದ್ದೀನಿ, ಬಟ್ ತುಂಬ ಸ್ಲೋ ಪ್ರೊಸೆಸ್ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಸ್ಟ್ರಿಕ್ಟಾಗೆಲ್ಲ ಏನು ಮಾಡ್ತಿಲ್ಲ, ನಾರ್ಮಲಾಗಿ ಬ್ಯಾಲೆನ್ಸಾಗಿ ತೊಗೊತಾ ಇದ್ದೀನಿ ಅಷ್ಟೇ. ಕೆಲವೊಂದು ದಿನ ಆಗುತ್ತೆ, ಕೆಲವೊಂದು ದಿನ ಆಗಲ್ಲ. ನೋಡೋಣ ಎಷ್ಟು ದಿನ ಟೈಮ್ ತೊಗೊಳತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ತಿಂದು ಮುಗಿಸೋಣ. ಯಾಕೋ ಹೊಟ್ಟೆನೇ ಹಸ್ವಾಗ್ತಾಯಿಲ್ಲ ಬೆಳಗ್ಗೆಯಿಂದ, ಇದನ್ನು ತಿನ್ನೋಕ್ಕಾಗ್ತಾಯಿಲ್ಲ. ಕಂಪ್ಲೀಟ್ ಮಾಡಬೇಕು ಒಂದಿಷ್ಟು. ಮತ್ತು ಹಾಗೆ ಇವಾಗ ಮಧ್ಯಾಹ್ನಕ್ಕೂ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ಟೆ ಎಲ್ಲ ಮಡಚಿದಾದ್ಮೇಲೆ ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ, ಮಕ್ಕಳಿಗೆ ಕೇಳಿಬಿಟ್ಟು ಮಾಡೋದು. ಬನ್ನಿ ಮತ್ತು ಹಿಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಸೆಕೆಯಿಂದ ಫ್ಯಾನ್ ಓಡ್ತಾನೆ ಇದೆ, ಸೌಂಡ್ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಕೇಳಿಸ್ತಾಯಿದೆಯೋ ಗೊತ್ತಿಲ್ಲ. ಹಾಗೆ ನಾನು ಫ್ರೆಶ್ ಅಪ್ ಆಗಿ ಮತ್ತು ಮಕ್ಕಳು ಕೂಡ ಸ್ನಾನ ಮಾಡಿಸ್ಕೊಂಡು ಬಂದೆ. ಇವಾಗ ಸಮ್ಮರೋದ್ರಿಂದ ಡೈಲಿ ಮರಿದೆ ಸ್ನಾನ ಮಕ್ಕಳಿಗೆ. ಹಾಗೆ ಅವರು ತುಂಬಾ ಸ್ವೆಟ್ ಆಗ್ತಿರೋದ್ರಿಂದ ದಿನಕ್ಕೆ 2 ಸಲ ಮಾಡಿಸಿದ್ರು ಸಾಲಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅವ್ರು ಕೂಡ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ನೀಟಾಗಿ ಮೈಯೆಲ್ಲ ಕ್ರೀಮೆಲ್ಲ ಹಚ್ತೀನಿ. ಯಾಕಂದರೆ ಸೆಕೆ ಗುಳ್ಳೆಗಳು ಬಂದುಬಿಡ್ತದೆ. ನನ್ನ ಮಕ್ಳಿಗೆ ಜಾಸ್ತಿ ಸೆಕೆ ಆಗುತ್ತೆ ಪಾಪ, ಅವ್ರ ಮಕ್ಕಳು ಆಡ್ತಾ ಇರ್ತಾರಲ್ವ. ಹಾಗಾಗಿ ಡೈಲಿ ನೀಟಾಗಿ ಸ್ನಾನ ಮಾಡಿಸ್ಕೊಂಡು ಮತ್ತು ಕ್ರೀಮೆಲ್ಲ ಹಾಕ್ತೀನಿ. ಅವ್ರಿಗೆ ಸ್ಕಿನ್ ಅಲರ್ಜಿ ಎಲ್ಲ ಆಗಬಾರ್ದು ಅಂತ ಈ ಟೈಮಲ್ಲಿ ಆಗುತ್ತೆ ಸ್ವೆಟ್ಟಿಂದ. ನನ್ನ ಮಗನಿಗೆ ಆಗಿತ್ತು, ಹಾಗಾಗಿ ಹೇಳ್ತಾಯಿದ್ದೀನಿ. ಮತ್ತು ಹಾಗೆ ಅವಾಗೆಲ್ಲ ರೆಡಿ ಮಾಡೋಣ ಅಂತ ಈಗ ಮಾಡ್ತಾಯಿದ್ದೀನಿ. ಲಂಚು ಕೂಡ ಪ್ರಿಪೇರ್ ಮಾಡ್ತಿದ್ದೆ. ಪ್ರಿಪೇರ್ ಮಾಡ್ಕೊತಾನೆ ಅವ್ರಿಗೂ ಹಾಗೆ ಫ್ರೆಶ್ ಅಪ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಬ್ಬರದು ಒಂದೇ ಸಲಿನೇ ಮಾಡಿಬಿಡ್ತೀನಿ, ನನಗೆ ಈಸಿ ಆಗುತ್ತೆ. ಅವನೊಂದ್ಸಲ ಅಂತಂದರೆ ಆಗೋಲ್ಲ. ಇಬ್ಬರು ಒಟ್ಟಿಗೆ ಕರ್ಕೊಂಡೋಗಿ ಇಬ್ಬರಿಗೂ ಒಟ್ಟಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಇಬ್ಬರೂ ರೆಡಿ ಮಾಡಿಸ್ಬಿಟ್ರೆ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಇರ್ತಾರೆ, ನನಗೂ ಕೂಡ ಫ್ರೀ ಆಗುತ್ತೆ. ಹಾಗೆ ಲಂಚ್ ಕೂಡ ಪ್ರಿಪೇರ್ ಮಾಡ್ತಿದ್ನಲ್ವ, ಅದ್ರ ಮಧ್ಯದಲ್ಲಿ ಅವ್ರಿಗೆ ಫ್ರೆಶ್ ಅಪ್ ಮಾಡಿಸಿ ಲಂಚ್ ಕೂಡ ಪ್ರಿಪೇರ್ ಮಾಡ್ಕೊತಿದ್ದೆ ಒಂದು ಕಡೆ. ನಾನಿವತ್ತು ಲಂಚು ಚಪಾತಿ ಪಲ್ಯ ಸಾಂಬಾರೆಲ್ಲನೂ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮಾಡಿ ಮುಗಿಸ್ಬಿಟ್ರೆ ಮತ್ತು ನಂಗೆ ನೈಟ್ಗೇನು ಅಷ್ಟೊಂದು ಕಷ್ಟ ಇರಲ್ಲ, ಈಸಿ ಇರುತ್ತೆ. ಸಾಂಬಾರಿದ್ದರೆ ಒಂದು ನಾನು ಮುದ್ದೆನ ಮಾಡ್ಕೊಬೋದು ಅಂತ. ಸ್ವಲ್ಪ ತರಕಾರಿನೇ ಇತ್ತು ಕಿಚನಲ್ಲಿ.
ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಏನಿತ್ತು ಅದನ್ನೇ ಫ್ರಿಜ್ಜಲ್ಲಿ ನೋಡಿದಾಗ ಏನಿತ್ತು ಅದೇ ತರಕಾರಿನೇ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಸಾಂಬಾರು ತರಕಾರಿ ಇದೆ ಅಂತಂದರೆ ತರಕಾರಿ ಸಾಂಬಾರು ಮಸ್ಟ್ ಆ್ಯಂಡ್ ಶುಡ್ಡು. ಆ್ಯಕ್ಚುಲಿ ಈ ಸಾಂಬಾರು ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ, ತಿಂತಾನೆ ಇಷ್ಟಪಟ್ಟು. ನುಗ್ಗೆಕಾಯಿ ಸ್ವಲ್ಪ ಆಯಿತು, ತೊಂಡೆಕಾಯಿ, ಬದನೆಕಾಯಿ, ಕ್ಯಾರೆಟ್ ಇಷ್ಟ ಇದ್ದಿದ್ದು ಏನೇನಿತ್ತು ಎಲ್ಲ ಹಾಕ್ಬಿಟ್ಟು ಒಂದು ಸಲ ಮಾಡ್ತಾಯಿನಿ. ಆ್ಯಕ್ಚುಲಿ ರೀಲ್ಗೆ ಅಂತ ಒಂದು ಶೂಟ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು. ಶಾರ್ಟ್ಸ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತೀನಿ ಅದನ್ನು ನಾನು. ಹಾಗಾಗಿ ಈ ಥರ ವೇಲಿ ನಾನು ಆ್ಯಂಗಲಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ, ಸಿಂಪಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ನಾನಂತೂ ತುಂಬ ಸಲ ಮಾಡ್ತೀನಿ ಈ ಥರ ಸಾಂಬಾರು. ಅದ್ರ ಜೊತೆಗೆ ನಾನು ಚಪಾತಿ ಪಲ್ಯ ಅಂತೂ ಮಸ್ಟ್ ಆ್ಯಂಡ್ ಶುಡ್ ದಿನದಲ್ಲಿ ಒಂದಾದರೂ ಏನಾದರೂ ಮಾಡ್ತೀನಿ. ಚಪಾತಿ ಮತ್ತು ಹಾಗೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ ಇವತ್ತು. ಮಕ್ಕಳಿಗೆ ಆಲ್ಮೋಸ್ಟ್ ಚಪಾತಿನೇ ಇಷ್ಟ ಆಗುತ್ತೆ, ಹಾಗಾಗಿ ಅವ್ರಿಗೆ ಚಪಾತಿ ಪಲ್ಯ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ ಪಲ್ಯನಾದರೂ ಅವ್ರು ತಿಂತಾರಲ್ವ ಚಪಾತಿ ಮಾಡಿದ್ರೆ ಅಂತ. ಈ ಥರ ಇವರು ಪಲ್ಯ ಮಾಡಿದಾಗ ಚಪಾತಿ ಮಾಡಿದ್ರೆ ಕಂಪ್ಲೀಟಾಗಿ ಖಾಲಿ ಮಾಡ್ತಾರೆ. ಹಾಗಾಗಿ ಇಬ್ರಿಗೂ ಹಾಕೊಳ್ಳೋಣ ಅಂತ ಬಂದು ಇಬ್ಬರು ಟಿ ವಿ ಹಾಕೊಂಡು ಕುತ್ಕೊಂಡಿದ್ದಾರೆ ಫ್ರೆಶ್ ಅಪ್ ಆಗಿ. ನೋಡಿ ಎಷ್ಟು ಟಿ ವಿ ನೋಡ್ಕೊಂಡು ಇದ್ಬಿಡ್ತಾರೆ, ಊಟ ಹಾಕ್ಕೊಡು ಅಂತ ಇದ್ರು. ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಇದಾದಮೇಲೆ ಸಂಜೆ ಈವ್ನಿಂಗ್ ದೀಪ ಹಚ್ಚಿರೋ ಅಂಥದ್ದು, ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಮಡ್ಚಿರೋದು, ಕಿತ್ತಾಕ್ಬಿಟ್ಟಿದ್ರಲ್ಲ ನನ್ನ ಮಕ್ಕಳಿಬ್ರು ಅಲ್ಲಿ ಇಟ್ಟಿದ್ರೆ. ಓಕೆ, ಅದನ್ನು ಮುಗಿಸ್ಬೇಡ, ಇನ್ನಿನ್ನು ಅಲ್ಲೇ ಇಟ್ಟಿದ್ರೆ ಅಂತೂ ಇನ್ನು ಮಕ್ಕಳು ಅಂತ ಎತ್ಕೊಂಡು ಅಲ್ಲೇ ಇಲ್ಲಿ ಇದು ಮಾಡ್ತಾಯಿರ್ತಾರೆ ಅಂದ್ಬಿಟ್ಟು ಮಡ್ಚಿಟ್ಬೇಡ ಅಂತ ಅಂದ್ಬಿಟ್ಟು ಇವಾಗ ಬಟ್ಟೆನೂ ಕೂಡ ಮಡ್ಚಿಟ್ಕೊತಾ ಇದ್ದೀನಿ. ಹೇಗಾಗ್ಬಿಡುತ್ತೆ ಅಂದರೆ ನಮ್ಮ ಹೌಸ್ ವೈಫಲ್ಲಿ ಹೆಣ್ಮಕ್ಳು ಹೌಸ್ ವೈಫ್ ಇರೋರು ಎಷ್ಟು ಕೆಲಸ ಮಾಡಿದ್ರೂ ಮುಗಿಲ್ಲ. ದಿನ ಪೂರ್ತಿ ಕೆಲಸ ಇದ್ದೇ ಇರುತ್ತೆ. ನಾವೇ ಫ್ರೀ ಮಾಡ್ಕೊಂಡು ನಾವೇ ಸುಮ್ಮನೆ ಆಗಬೇಕೇ ಹೊರತು ಕೆಲಸ ಅಂತೂ ಮುಗಿಯೋಲ್ಲ, ಮಾಡ್ತಾನೆ ಇದ್ದೇ ಇರುತ್ತೆ. ನನಗಂತೂ ದಿನ ಪೂರ್ತಿ ಕೆಲಸ ಇದ್ದೇ ಇರುತ್ತೆ. ಏನಪ್ಪ ಇದಿಷ್ಟು ಕೆಲಸ, ಹೊರಗಡೆ ಹೋಗೋರೆಲ್ಲ ಹೆಂಗೆ ಮಾಡ್ತಾರಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೆಲಸ ಮಾಡ್ಕೊಳ್ಳೇಬೇಕು. ಏನಪ್ಪ ಅಂತಂದರೆ ಹೊರಗಡೆ ಹೋಗೋರು ಸ್ವಲ್ಪ ಬೇಗ ಮಾಡಿ ಬೇಗ ಎದ್ದು ಮಾಡ್ಕೊತಾರೆ. ನಾವು ಲೇಟಾಗಿ ಎದ್ದು ನಿಧಾನವಾಗಿ ಮಾಡ್ಕೊತೀವಿ, ಅಷ್ಟೇ ಡಿಫ್ರೆನ್ಸು. ಯಾಕಂದರೆ ಅವರು ಕೂಡ ಇಷ್ಟೇ ಕೆಲಸ ಮಾಡಬೇಕು, ನಾವು ಕೂಡ ಇಷ್ಟೇ ಕೆಲಸ ಮಾಡಬೇಕು. ಬಟ್ ಅವ್ರು ಹೊರಗಡೆನೂ ಕೂಡ ಮಾಡ್ತಾರೆ, ಒಳಗಡೆನೂ ಕೂಡ ಮಾಡ್ತಾರೆ, ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿದ್ದೆ. ಅದನ್ನೆಲ್ಲ ಕೂಡ ಬಿಡಿಸಿ ಬಾಕ್ಸ್ಗೆಲ್ಲ ಎತ್ತಿಕೋಣ ಅಂತ ಸ್ಟೋರ್ ಮಾಡ್ಕೊತೀನಿ. ಟಿಶ್ಯೂ ಪೇಪರ್ ಹಾಕ್ಕೊತೀನಿ ಮೇಲೆ ಕೆಳಗಡೆ, ಅವಾಗ ಫ್ರೆಶ್ ಆಗಿ ಲಾಂಗ್ ಟೈಮ್ ಇರುತ್ತೆ. ನಾವು ಎಷ್ಟು ದಿನ ಇಟ್ಟಿರ್ತೀವಿ ಅಷ್ಟು ದಿನ ಆರಾಮಾಗಿ ಯೂಸ್ ಮಾಡೋದು. ಆಲ್ಮೋಸ್ಟ್ 1 ವೀಕ್ ಫ್ರೆಶ್ ಆಗಿರುತ್ತೆ ಈ ಥರ ಮಾಡೋದ್ರಿಂದ. ನಾನು ಇದೇ ರೀತಿ ಫಾಲೋ ಮಾಡೋದು ತುಂಬ ವರ್ಷದಿಂದ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಶೂಟ್ ಮಾಡ್ಕೊಂಡಿದ್ದು. ಹಾಗಾಗಿ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಅಲ್ಲಿ ಕಾಯ್ತಾರಿ. ಬಾಯ್.